ಇದು ಕುಸುಬಿ ಭಾಳ ಆರೋಗ್ಯಕ್ಕೆ ಒಳ್ಳೇದ್ರಿ ಇದು. ಈಗ ನಾವು ಅವಾಗೆಲ್ಲ ಕುಸುಬಿ ಎಣ್ಣೆನ ತಿಂತಿದ್ದೀವ್ರಿ. ಈಗ ಕೊಬ್ಬರಿ ಹಾಲು ರೆಡಿ ಮಾಡ್ಕೊಂಡೇನ್ರಿ, ಕುಸುಬಿ ಹಾಲು ರೆಡಿ ಮಾಡ್ಕೊಂಡೇನಿ. ರೊಟ್ಟಿ ಶಾಂಡಿಗೆ ಅಂದ್ರೆ ಗಟ್ಟಿ ಇರ್ಬೇಕ್ರಿ, ಅದ ರೊಟ್ಟಿ ಮಾಡ್ದಂಗನ ಮಾಡ್ಬೇಕ್ರಿ. ಇದು ಎಲಿ ತೆಗೆದು ಬಿಡೋದ್ರಿ. ಹ್ಞೂ, ಇದು ಅಕ್ಕಿ ಹುಗ್ಗಿ ಅಂದ್ರೆ ಸ್ವೀಟ್ ಅಲ್ರಿ, ಇದು ಸಿಹಿ ಅಲ್ಲ. ಇದಕ್ಕೆ ನಾ ಬೆಲ್ಲನೂ ಹಾಕಂಗಿಲ್ಲ, ಸಕ್ರಿನೂ ಹಾಕಂಗಿಲ್ಲ. ಭಾಳ ತೆಳ್ಳಗೆ ಮಾಡಬಾರ್ದ್ರಿ, ಭಾಳ ದಪ್ಪು ಮಾಡಬಾರ್ದು. ರೊಟ್ಟಿ ಶಾಂಡಿಗೆ ತಯಾರಾಗೈತ್ರಿ, ಅದನ್ನ ಇದ್ರ ತೆಗಿತೇವೆ. ಅಕ್ಕಿ ಹುಗ್ಗಿ ಘಮ ಘಮ ಅಂತೈತಿ ನೋಡ್ರಿ. ಆ ಎರಡು ಒಟ್ಟಿಗೆ ಒಂದು ಫ್ಲೇವರ್ ಬರ್ತದೆ, ಅದ್ಭುತ ಫ್ಲೇವರ್ ಅದು. ಅದು ನೀವು ರುಚಿ ಮನೆ ಮಾಡ್ಕೊಂಡು ನೋಡಿದ್ರೆ ಗೊತ್ತಾಗೋದು. ನಮಸ್ಕಾರ ನಮ್ಮ ನಾಡೂಟ ವೀಕ್ಷಕ ಬಂಧುಗಳಿಗೆ. ಅಮ್ಮ ನಮಸ್ಕಾರ. ನಮಸ್ಕಾರ. ಲಲಿತಾ ಹುರ್ಕಡ್ಲಿ ಅವರು ಅದ್ಭುತವಾಗಿ ಮೆಂತೆ ಕಡುಬು, ಸಜ್ಜಿ ರೊಟ್ಟಿ ಸಂಕ್ರಾಂತಿಗೆ ನೀವೆಲ್ಲ ಎಷ್ಟು ಮೆಚ್ಕೊಂಡಿದ್ದು. ಇನ್ನೂ ಬೇಕು ಅಂತ ಕೇಳಿದ್ರಿ, ಅದಕ್ಕೆ ಇನ್ನೂ ಬೇಕು ಅಂತ ಇದಕ್ಕೆ ಬಂದಿದ್ದಾರೆ. ಇವತ್ತೇನು ಮಾಡಿಸ್ತೋಸ್ರಿ? ಇವತ್ತ ಕುಸುಬಿ ಹಾಲು ಹಾಕಿದ ಅಕ್ಕಿ ಹುಗ್ಗಿ ರೀ, ಅದ್ರ ಜೊತೆಗೆ ರೊಟ್ಟಿ ಶಾಂಡಿಗೆ ಮಾಡ್ಕೊಡ್ತೇನ್ರಿ. ಕುಸುಬಿ ಹಾಲಿನ ಅಕ್ಕಿ ಹುಗ್ಗಿ ಮತ್ತು ರೊಟ್ಟಿ ಸಂಡಿಗೆ, ಅದು ರೊಟ್ಟಿ ತಿನ್ನಕ್ಕೆ ಅದ್ಭುತ ನೋಡ್ರಿ. ಎಲ್ಲೆಲ್ಲಿ ಇರ್ತಾವೆ. ರಾಮದುರ್ಗ ಇವಾಗ ಅಲ್ಲಿಂದ ಸಿಕ್ಕಿದೆ ಇದು, ನೋಡ್ಬಿಡೋಣ. ಆಯ್ತು. ಈಗ ಅಕ್ಕಿ ಹುಗ್ಗಿ ಮಾಡ್ತೇನ್ರಿ ನಾನು. ಕುಸುಬಿ ಹಾಲು ಹಾಕಿದ ಅಕ್ಕಿ ಹುಗ್ಗಿ ಮಾಡ್ತೀನಿ. ಅದಕ್ಕೆ ಏನೇನು ಸಾಮಾನು ಬೇಕನ್ನೋದೆಲ್ಲ ತೋರಿಸ್ತೇನೆ ನೋಡಿ. ಅಂದ್ರೆ ರೊಟ್ಟಿ ಸಂಡಿಗೆ ಆಮೇಲೆ ತೋರಿಸ್ತೀನಿ. ಇದಕ್ಕೆ ಕುಸುಬಿ ಬೇಕ್ರಿ. ಇದನ್ನ ನೆನೆ ಹಾಕಿರ್ತೇವೆ, ನಿನ್ನೆ ರಾತ್ರಿನ ನೆನೆ ಹಾಕಿರ್ತೇವ್ರಿ. ಇದು ಇಲ್ಲದಾವ್ ನೋಡ್ರಿ ಕುಸುಬಿ. ಇವು ಕುಸುಬಿ ಅಂತಾರೆ ಇವಕ್ಕೆ. ಅಂಗಡಿಯಾಗ ಸಿಗ್ತಾವ? ಸಿಗ್ತಾವ್ರಿ, ಎಲ್ಲ ಕಡೆನೂ ಸಿಗ್ತಾವ್ರಿ. ಆಮೇಲೆ ಅಕ್ಕಿ ರೀ, ಇದು ದಪ್ಪ ಅಕ್ಕಿ ಬೇಕ್ರಿ. ಆಮೇಲೆ ಒಂದು ಸ್ವಲ್ಪ ಹಾಲು, ಮೊಸರು, ಆಮೇಲೆ ಹಸಿ ಕೊಬ್ಬರಿ, ಕಸ್ಕಸಿ, ಯಾಲಕ್ಕಿ, ಉಪ್ಪು, ಮತ್ತು ಇದು ಅರಿಶಿಣದ ಎಲೆ ರೀ. ಇದು ಅನ್ನದ ಜೊತೆಗೆ ಹಾಕ್ಬೇಕ್ರಿ ನಾವು. ಅದ್ರೊಳಗೆ ಹಾಕಿ ಇಡೋದು. ಇದು ಕೊಬ್ಬರಿ ಜೋಡಿನ ಯಾಲಕ್ಕಿ, ಲವಂಗ, ಕಸ್ಕಸಿ ಹಾಕಿ ರುಬ್ಬಿ ಆ ಅನ್ನಕ್ಕೆ ಹಾಕೋದು. ಈಗ ಅಕ್ಕಿ ಹುಗ್ಗಿ ಮಾಡಕ್ಕೆ ಅಕ್ಕಿ ತೊಳಿನ್ರಿ. ಇದು ಅಕ್ಕಿ ಹಾಕೊಂಡ್ರಿ, ಇವನ್ನ ತೊಳಿಬೇಕ್ರಿ ಫಸ್ಟ್. ಈಗ ಅಕ್ಕಿ ತೊಳೆದು ಇಟ್ಟೇನ್ರಿ. ಇದಕ್ಕೆ ಅರಿಶಿಣದ ಎಲೆ ಹಾಕ್ಬೇಕ್ರಿ. ಫ್ರೆಶ್ ಇದ್ರೆ ಇನ್ನೂ ಚಲೋ. ಸ್ವಲ್ಪ ಇದು ಬಾಡೈತ್ರಿ, ನಡಿತೈತಿ. ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ. ಈಗ ಅನ್ನಕ್ಕೆ ಇಡ್ತೇನೆ ರೀ ನಾ. ಇದು ಕುಸುಬಿನ ಈಗ ಮೊದಲು ಗ್ರೈಂಡ್ ಮಾಡ್ಬೇಕ್ರಿ. ಗ್ರೈಂಡ್ ಮಾಡಿ ಹಾಲು ತೆಗಿಬೇಕ್ರಿ. ಇದು ಇಷ್ಟು ನೀರು ಹಾಕ್ಬೇಕ್ರಿ. ಇದನ್ನ ಗ್ರೈಂಡ್ ಮಾಡ್ಕೋಬೇಕ್ರಿ. ಈಗ ಕುಸುಬಿ ಹಾಲು ರೆಡಿ ಮಾಡ್ಕೊಂಡೇನ್ರಿ ನಾ. ಇದನ್ನ ಸೋಸ್ಬೇಕ್ರಿ, ಸಣ್ಣ ಆಗ್ಬೇಕ್ರಿ. ಇದ್ರೊಳಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಇದನ್ನ ಸೋಸಿ ಇದ್ರ ಹಾಲು ತಕ್ಕೋಬೇಕ್ರಿ ನಾವು. ಆಯ್ತು ನೋಡ್ರಿ. ಈಗ ಹಾಲೆಲ್ಲ ತಕ್ಕೊಂಡೇನ್ರಿ ನಾ. ಇದನ್ನ ಚಟ್ಟ ತೆಗೆದು ಬಿಡ್ಬೇಕ್ರಿ. ಇದು ಕುಸುಬಿ ಭಾಳ ಆರೋಗ್ಯಕ್ಕೆ ಒಳ್ಳೇದ್ರಿ ಇದು. ಈಗ ನಾವು ಅವಾಗೆಲ್ಲ ಕುಸುಬಿ ಎಣ್ಣೆನ ತಿಂತಿದ್ದೀವ್ರಿ. ತುಪ್ಪದಕ್ಕಿಂತ ಹೆಚ್ಚು ಕುಸುಬಿ ಎಣ್ಣೆನ ಉಪಯೋಗ ಮಾಡ್ಕೊತಿದ್ದೀವ್ರಿ. ಇದು ಅನ್ನ ಆದ್ಮೇಲೆ ಈಗ ಈ ಹಾಲು ಹಾಕ್ಬೇಕ್ರಿ. ಈಗ ಅನ್ನ ತಯಾರಾಗ್ತೈತ್ರಿ. ಅದು ಅನ್ನ ಆಗ್ಮಟ ನಾವು ಈಗ ಅನ್ನಕ್ಕೆ ಏನೇನು ಹಾಕ್ಬೇಕು ಅನ್ನೋದು ಹೇಳ್ತೇನೆ ನೋಡ್ರಿ. ಮೊದ್ಲ ಒಂದು ಬಟ್ಲ ಕೊಬ್ಬರಿ ರೀ. ಈಗ ನೀವೇನು ಮಾಡಕತ್ತೀರಿ? ಅಕ್ಕಿ ಹುಗ್ಗಿ. ಇದು ಅಕ್ಕಿ ಹುಗ್ಗಿಗೆ ರೀ, ಇದು ಹಸಿ ಕೊಬ್ಬರಿ ಬೇಕ್ರಿ. ಮತ್ತು ಕಸ್ಕಸಿ ಬೇಕ್ರಿ. ಒಂದೆರಡು ಯಾಲಕ್ಕಿ ಬೇಕ್ರಿ. ಕಸ್ಕಸಿ 1 ಸ್ಪೂನು ಕಸ್ಕಸಿ ರೀ, 1-2 ಯಾಲಕ್ಕಿ ರೀ. ಇದಕ್ಕೆ 1 ಸ್ಪೂನು ಕೆನೆ ಬೇಕ್ರಿ. ಇದು ಹಾಲಿನ ಕೆನೆ ರೀ, ಮೊದ್ಲ ತೆಗೆದು ಇಟ್ಕೋಬೇಕ್ರಿ. ಆಮೇಲೆ 1 ಸ್ಪೂನು ಮೊಸರು ಬೇಕ್ರಿ. ವೀಕ್ಷಕರೇ, ಹಾಲಿನ ಕೆನೆ ತೆಗೆದು ಇಟ್ಕೊಳ್ಳಿ ಮರಿಬೇಡ್ರಿ. 1-2 ಲವಂಗ ರೀ, 1-2 ಯಾಲಕ್ಕಿ. ಲವಂಗ ಯಾಲಕ್ಕಿ 2 ಹಾಕೇನ್ರಿ. ಇದನ್ನ ಗ್ರೈಂಡ್ ಮಾಡ್ಕೊತೇನ್ರಿ. ಈಗ ಕೊಬ್ಬರಿ ಹಾಲು ರೆಡಿ ಮಾಡ್ಕೊಂಡೇನ್ರಿ, ಕುಸುಬಿ ಹಾಲು ರೆಡಿ ಮಾಡ್ಕೊಂಡೇನಿ. ಅನ್ನ ರೆಡಿ ಆಗೈತ್ರಿ. ಸ್ವಲ್ಪ ಆರ್ಬೇಕ್ರಿ. ಅದು ಆರಿದ ನಂತರ ಅದೆಲ್ಲ ಹಾಕ್ಬೇಕ್ರಿ. ಇದು ಕುಸುಬಿ ಹಾಲು ರೀ, ಇದು ರೆಡಿ ಮಾಡ್ಕೊಂಡೇನಿ. ಇದು ಕೊಬ್ಬರಿ ಹಾಲು ರೀ, ಇದನ್ನು ರೆಡಿ ಮಾಡ್ಕೊಂಡೈತಿ. ಮುಂದೆ ಈಗ ಅನ್ನ ಇದು ತೆಗದ್ರಿ, ಅದನ್ನ ನೋಡ್ಬೇಕ್ರಿ. ಅನ್ನ ಪೂರ್ತಿ ಬೆಂದೈತೆ ಅಂದ್ರೆ ಅದು ಆರಿದ್ಮೇಲೆ ಸೀಟಿ ತೆಗದ ಅವೆಲ್ಲ ಹಾಕ್ಬೇಕ್ರಿ. ಈಗ ಅನ್ನದ್ದು ಆರ್ಬೇಕ್ರಿ ಸ್ವಲ್ಪ ಕುಕ್ಕರ್. ಇದು ಆರಿದ್ಮೇಲೆ ಅನ್ನದ್ ಮಾಡೋನ್ರಿ. ಅಲ್ಲಿವರೆಗೂ ನಾವು ರೊಟ್ಟಿ ಶಾಂಡಿಗೆ ಮಾಡ್ತೇನಲ್ರಿ, ಅದರದ ರೆಡಿ ಮಾಡ್ಕೋತೇನೆ ರೀ. ಅದಕ್ಕೆ ಬೇಕಾಗೋ ಸಾಮಾನು ಅಂದ್ರೆ ಕಡ್ಲಿ ಹಿಟ್ಟು ರೀ, 1 ಕಪ್ ಕಡ್ಲಿ ಹಿಟ್ಟು, ಉಳ್ಳಾಗಡ್ಡಿ, ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ, ಕೊತ್ತಂಬರಿ, ಎಳ್ಳು,
ಆಮೇಲೆ ಇದು ಖಾರ ಮಾಡ್ಕೋಬೇಕ್ರಿ, ಹಸಿ ಖಾರ. ಇದಕ್ಕೆ ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ, ಜೀರಿಗೆ ಹಾಕಿ ಖಾರ ರೆಡಿ ಮಾಡ್ಕೋಬೇಕ್ರಿ. ಈಗ ರೊಟ್ಟಿ ಸಂಡ್ಗಿಗೆ ರೀ ಖಾರ ರೆಡಿ ಮಾಡ್ಕೋತೀನಿ ರೀ ನಾ. ಇದಕ್ಕೆ ಒಂದು 5-6 ಹಸಿಮೆಣ್ಸಿಕಾಯಿ ರೀ, ಒಂದು 3-4 ಬೆಳ್ಳುಳ್ಳಿ ರೀ, ಆಮೇಲೆ ಕರಿಬೇವು ಹಾಕ್ಬೇಕ್ರಿ, ಒಂದು 4 ಕಡ್ಡಿ ಕರಿಬೇವು ಹಾಕ್ಬೇಕ್ರಿ, ಮತ್ತು ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ, ಸ್ವಲ್ಪ ಜೀರಿಗೆ ಹಾಕ್ಬೇಕ್ರಿ. ಇದು ಖಾರ ಮಾಡ್ಕೊತೀನಿ ರೀ. ಇದು ಹಸಿ ಖಾರ ರೆಡಿ ಮಾಡ್ಕೊಂಡೇನ್ರಿ ನಾ. ರೊಟ್ಟಿ ಸಂಡ್ಗಿ ಮಾಡಕ್ಕೆ ಹಸಿ ಖಾರ ರೆಡಿ ಆಗೈತ್ರಿ. ಈಗ ಹಿಂಗೆ ಸ್ವಲ್ಪ ತೆರಿ ಇದ್ರೂ ನಡಿತೈತ್ರಿ, ಭಾಳ ಸಣ್ಣ ಬೇಕಂತಲ್ರಿ, ಸ್ವಲ್ಪ ತೆರಿ ಇದ್ರೂ ನಡಿತೈತಿ. ಅಬಡ್ ಜಬಡ್ರಿ, ಅಬಡ್ ಜಬಡ್ ನಮ್ಮ ಭಾಷೆ. ಇದಕ್ಕೆ ಕಡ್ಲಿ ಹಿಟ್ಟು ಹಾಕ್ತೀನಿ ರೀ. ಮೊದ್ಲು ಕಡ್ಲಿ ಹಿಟ್ಟು ಹಾಕ್ಕೊಂಡೇನ್ರಿ. ಇದಕ್ಕೆ ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡಿ ಹಾಕೋತೇನೆ ರೀ, ಸಣ್ಣಗೆ ಹೆಚ್ಚಿದ್ದು 1 ಉಳ್ಳಾಗಡ್ಡಿ ಸಾಕ್ರಿ. ಆಮೇಲೆ ಇದಕ್ಕೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಹಾಕ್ತೇನೆ ರೀ, ಒಂದು ಸ್ವಲ್ಪ ಉಪ್ಪು ಹಾಕ್ತೇನೆ ರೀ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ರೀ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಬೀಳುವುದಿಲ್ಲ ರೀ. ಹಂಗೆ ಒಣಾರ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಬೋದು. ಗಟ್ಟೆ ನಾದ್ಕೋಬೇಕ್ರಿ ಇದನ್ನು. ಒಂದು ಸ್ವಲ್ಪ ಪ್ರಮಾಣ ನೀರು ಹಾಕ್ಕೊಂಡು ಗಟ್ಟಿಯಾಗಿ ನಾದ್ಬೇಕ್ರಿ ಇದು. ರೊಟ್ಟಿ ಸಂಡ್ಗಿ ಅಂದರೆ ಗಟ್ಟಿ ಇರ್ಬೇಕ್ರಿ, ಅದು ರೊಟ್ಟಿ ಮಾಡ್ದಂಗನ ಮಾಡ್ಬೇಕ್ರಿ ಇದನ್ನು. ಈ ಖಾರದಾಗೂ ಇದು ಆಕೈತಿ, ಇದನ್ನ ಅಷ್ಟೇ ಗಟ್ಟಿಯಾಗೆ ನಾದ್ಕೋಬೇಕ್ರಿ ಇದು. ಇಷ್ಟ ಆಯ್ತು ಇದು. ಹಾಂ, ಇದು ಹಿಟ್ಟು ರೆಡಿ ಆಗೈತ್ರಿ. ಈಗ ಅನ್ನ ಮಾಡಿ ಮುಗಿಸ್ರಿ ಮೊದಲು. ಇದು ಎಲೆ ತೆಗೆದು ಬಿಡೋದ್ರಿ. ಹ್ಞೂ ರೀ, ಇದನ್ನ ಇದಕ್ಕೆ ತಕ್ಕೊಂಡ್ಬಿಡ್ತೇನೆ ರೀ. ಅರಿಶಿನ ಎಲೆ ಹಾಕೋದ ವಿಶೇಷ ರೀ, ಇದು ಭಾಳ ರುಚಿ ಬರ್ತೈತೆ ರೀ ಇದು. ಇದನ್ನ ಒಂದು ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕ್ರಿ, ಚಲೋ ತಂಗ ಮೆತ್ತಗಾಗ್ಬೇಕ್ರಿ ಇದು. ನಾವು ಇದನ್ನ ಗಡಿಗೆ ಒಳಗೆ ಮಾಡ್ತೇವ್ರಿ. ನಮ್ಮಲ್ಲೆಲ್ಲ ಗಡಿಗೆ ಅಂತ ಸಿಗ್ತಾವ್ರಿ, ಆ ಗಡಿಗ್ಯಾಗ ಮಾಡ್ತೇವ್ರಿ ನಾವು. ಇಲ್ಲೆಲ್ಲ ಸಿಟಿ ಒಳಗೆ ಸಿಗಂಗಿಲ್ಲ ಅಂದ್ಕೂಡಲೇ ನಾವು ಕುಕ್ಕರ್ನ್ಯಾಗ ಬೇಯಿಸ್ಕೊತೇವೆ, ಇಲ್ಲ ಅಂದ್ರೆ ಒಲಿ ಮ್ಯಾಗ ಬೇಯಿಸೋದ್ರಿ ಇದೆಲ್ಲ. ಇದಕ್ಕೆ ರೀ ಈಗ ಕುಸುಬಿ ಹಾಲು ಹಾಕ್ತೇನೆ ರೀ. ಇದನ್ನ ಚೆನ್ನಾಗಿ ಕುಡಿಸ್ಕೊತೇನೆ ರೀ ಇದ್ರ ಜೋಡಿ. ಇದು ಅಕ್ಕಿ ಹುಗ್ಗಿ ಅಂದ್ರೆ ಸ್ವೀಟ್ ಅಲ್ರಿ, ಇದು ಸಿಹಿ ಅಲ್ಲ. ಇದಕ್ಕೆ ನಾ ಬೆಲ್ಲನೂ ಹಾಕಂಗಿಲ್ಲ, ಸಕ್ರಿನೂ ಹಾಕಂಗಿಲ್ಲ. ಅಕ್ಕಿ ಹುಗ್ಗಿ ಅಂದ್ರೆ ಕುಸುಬಿ ಹಾಲು, ಕೊಬ್ಬರಿ ಹಾಲು ಹಾಕಿ ಅಕ್ಕಿ ಹುಗ್ಗಿ ಮಾಡೋದ್ರಿ. ಇದ್ರ ಜೊತೆಗೆ ರೊಟ್ಟಿ ಸಂಡ್ಗಿ ಮಾಡ್ಕೊತೀವಿ ನಾವು. ಇದನ್ನ ಕುದಿಯಾಕ ಇಡ್ತೇನೆ ರೀ. ಮತ್ತು ಇದು ಕುಸುಬಿ ಹಾಲಕ್ಕೆಲ್ಲ ಕುಡ್ಸೇನ್ರಿ ಇದನ್ನ ಸ್ವಲ್ಪ ಕುದಿಯಾಕ ಇಡ್ತೇನೆ ರೀ. ಒಂದು 10-15 ನಿಮಿಷ ಕುದಿಬೇಕ್ರಿ ಇದು, ಸಣ್ಣಾಗಿ ಕುದಿಬೇಕ್ರಿ. ಈಗ ಅನ್ನ ಆಗೈತ್ರಿ ಇದು. ಇದಕ್ಕೆ ನಾನು ಕೊಬ್ಬರಿ ಹಾಲು ಹಾಕ್ತೇನೆ ರೀ. ಕೊಬ್ಬರಿ ಎಲ್ಲ ರುಬ್ಬಿಟ್ಕೊಂಡಿವಲ್ರಿ, ಅದ್ರದ್ದು ಹಾಕ್ತೇನೆ ರೀ, ಅದು ಹಾಲು ಹಾಕ್ತೇನೆ. ಈಗ ನೋಡ್ರಿ ಕೊಬ್ಬರಿ ಹಾಲು ಹಾಕೇನೀಗ. ಇದಕ್ಕೆ ಬರೀ ಉಪ್ಪು ಅಷ್ಟೇ ಹಾಕೋದ್ರಿ. ಸ್ವೀಟ್ ಅಂದರೆ ಬೆಲ್ಲ ಸಕ್ಕರೆ ಏನು ಹಾಕಂಗಿಲ್ಲ ನಾವು. ಬರೀ ಕೊಬ್ಬರಿ ಹಾಲು, ಕುಸುಬಿ ಹಾಲು ಅಷ್ಟೇ ಹಾಕಿದ್ದೆ ಇದು ಅಕ್ಕಿ ಹುಗ್ಗಿ ಅಂತ ಅಂತೇವ್ರಿ ನಾವು. ಈಗ ಉಪ್ಪು ಹಾಕ್ತೇನೆ ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ. ಇದನ್ನು ಎಲ್ಲರೂ ಊಟ ಮಾಡ್ಬೋದ್ರಿ. ಶುಗರ್ ಇದ್ದವರು ಉಣಬಾರ್ದು ಹಂಗಂತ ಏನಿಲ್ಲ ರೀ. ಇದ್ರೊಳಗೆಲ್ಲ ವಿಟಮಿನ್ಸ್ ಇರ್ತೈತೆ ರೀ, ಎಲ್ಲರೂ ಊಟ ಮಾಡ್ಬೋದ್ರಿ. ಆಗ ಈಗ ಅನ್ನ ರೆಡಿ ಆಗೈತ್ರಿ. ಈಗ ಇದನ್ನು ಮುಚ್ಚಿಟ್ಟ ರೊಟ್ಟಿ ಸಂಡ್ಗಿ ಮಾಡ್ಕೊತೇನೆ ರೀ. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕ್ರಿ. ಇದು ರೊಟ್ಟಿ ತಟ್ಟಿದಂಗೆ ತೆಳ್ಳಗೆ ತಟ್ಬೇಕ್ರಿ. ಇದ್ರ ಮ್ಯಾಗ ಎಳ್ಳು ಹಾಕೋಬೇಕ್ರಿ. ಇದು ರೊಟ್ಟಿ ತಟ್ಟಂಗೆ ತಾಲಿಪಟ್ಟಿ ಅದು ತಟ್ತೇವಲ್ರಿ, ಹಂಗೆ ತಟ್ಬೇಕ್ರಿ. ಭಾಳ ತೆಳ್ಳಗೆ ಮಾಡಬಾರ್ದ್ರಿ, ಭಾಳ ದಪ್ಪು ಮಾಡಬಾರ್ದು. ಒಂದೇ ಸೈಡ್ ಎಣ್ಣೆ ಹಾಕಿ ಇದನ್ನು ಬೇಯಿಸ್ಕೊಳ್ಳೋದ್ರಿ. ಇಷ್ಟಾರು ಸಾಕ್ರಿ. ಇದನ್ನು ಹಂಚಿಗೆ ಹಾಕ್ತಾನೆ ನೋಡ್ರಿ. ತೆಗೀನ್ರಿ ಮೆಲ್ಕ. ನಾನು ಸ್ವಲ್ಪ ಎಣ್ಣೆ ಹಾಕ್ತೇನೆ ರೀ.
ಇಷ್ಟ ಕೆಂಪು ಇರ್ಬೇಕು. ಇಷ್ಟು ಕೆಂಪಾದ್ರೆ ಟೇಸ್ಟ್ ರುಚಿ ಬರ್ತೈತ್ರಿ ಅದು. ಹೌದಾ? ರೊಟ್ಟಿ ಸಂಡಿಗೆ ತಯಾರಾಗೈತ್ರಿ. ಅದನ್ನ ಇದ್ರ ತೆಗಿತೇವೆ. 2 ರೊಟ್ಟಿ ರೆಡಿ ಮಾಡೇನ್ರಿ ಅದ. ಇದ ಅಕ್ಕಿ ಹುಗ್ಗಿ, ಕುಸುಬಿ ಹಾಲಿನ ಅಕ್ಕಿ ಹುಗ್ಗಿನ ಇದಕ್ಕೆ ಸರ್ವ್ ಮಾಡ್ಕೊತೀರಿ? ಸರ್ವ್ ಮಾಡ್ಕೊಡ್ರಿ. ಅಕ್ಕಿ ಹುಗ್ಗಿ ಘಮ ಘಮ ಅಂತೈತಿ ನೋಡ್ರಿ. ಅಕ್ಕಿ ಹುಗ್ಗಿ ರೊಟ್ಟಿ ಸಂಡಿಗೆ ರೆಡಿ ಮಾಡೇನಿ. ಇದು ಅಕ್ಕಿ ಹುಗ್ಗಿ ಅಂತಂದ್ರಿ ಇದನ್ನೊಂದು ಸ್ವಲ್ಪ ತಿನ್ನೋದ್ರಿ. ಇದು ಇಷ್ಟು ದೊಡ್ಡದೈತ್ರಿ. ಇದನ್ನ ಪೀಸ್ ಮಾಡ್ತೀವ್ರಿ ನಾವು. ಸಣ್ಣ ಸಣ್ಣ ಪೀಸ್ ಮಾಡಿ ಒಂದೊಂದು ಪೀಸ್ ಕೊಡ್ತೀವ್ರಿ ಅಷ್ಟೇ. ಇದು ರೆಡಿ ಆಗೈತ್ರಿ. ಇದರ ರುಚಿ ನೋಡಿ ಹೇಳ್ರಿ. ಈಗಾಗಲೇ ಹೇಳ್ದಂಗೆ ಈ ರೀತಿ ಪೀಸ್ಗಳನ್ನ ಮಾಡಿ ಮಾಡಿ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರು ಅವರು. ಕುಸುಬಿ ಹಾಲಿನ ಅಕ್ಕಿ ಹುಗ್ಗಿ ನೋಡಿ. ಇದನ್ನು ನಮ್ಮ ತಟ್ಟೆಯಲ್ಲಿ ಹಾಕ್ಕೊಳ್ಳೋಣ, ಹೇಗಿರುತ್ತೆ ನೋಡೋಣ. ರಾಮದುರ್ಗದ ಸ್ಪೆಷಲ್ಲು ಲಲಿತಾ ಹುರ್ಕಡ್ಲಿಯವ್ರು ಮಾಡಿದ್ದಾರೆ. ಇದು ಹೆಂಗೆ ತಿನ್ಬೇಕಂತ ನನಗೆ ಇದು ಫಸ್ಟ್ ಟೈಮ್ ನನಗೆ ಗೊತ್ತಿಲ್ಲ. ಸೊ ಅವ್ರು ಹೇಳಿದ ಪ್ರಕಾರ, ಆ ಎಕ್ಸ್ಪ್ಲೇಷನ್ ಪ್ರಕಾರ ಒಂದು ತುತ್ತನ್ನು ರೊಟ್ಟಿ ಸಂಡಿಗೆ ಒಟ್ಟಿಗೆ ಕುಸುಬಿ ಹಾಲಿನ ಅಕ್ಕಿ ಹುಗ್ಗಿ. ಬಾಯಾಗಿ ಇಟ್ಕೊಂಡು ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ನಿಮ್ಮ ಬಾಯಿ ತುಂಬ ತುಂಬಿಕೊಳ್ಳುತ್ತೆ. ಯಾವುದು ರೊಟ್ಟಿ ಸಂಡಿಗೆ, ಅದ್ರ ಒಟ್ಟಿಗೆ ಕುಸುಬಿ ಹಾಲಿನ ಅಕ್ಕಿ ಹುಗ್ಗಿ. ಹುಗ್ಗಿ ಅಂದ ತಕ್ಷಣ ನೀವು ಸಿಹಿ ಅನ್ಕೋಬೇಡ್ರಿ, ಬೆಲ್ಲದಲ್ಲ, ಸಕ್ಕರೆದು ಅಲ್ಲ. ಈ ಶುಗರ್ ಇರೋರು ಅದು ಯೋಚನೆ ಮಾಡೋದೇ ಬೇಕಾಗಿಲ್ಲ, ಅಷ್ಟು ಅದ್ಭುತವಾಗಿದೆ. ಹಾಗೆ ತಿನ್ಬೋದು, ಇದನ್ನು ಒಟ್ಟಿಗೆ ತಿನ್ಬೇಕಂತೇನಿಲ್ಲ ನೋಡಿ. ಆಹಾ ಅಕ್ಕಿ ಅನ್ನಕ್ಕೆ ಅರಿಶಿಣದ ಎಲೆ ಹಾಕ್ಕೊಂಡ್ರು. ಆ ಎರಡೂ ಒಟ್ಟಿಗೆ ಒಂದು ಫ್ಲೇವರ್ ಬರ್ತದೆ, ಅದ್ಭುತ ಫ್ಲೇವರ್ ಅದು. ಅದು ನೀವು ರುಚಿ ಮನೆ ಮಾಡ್ಕೊಂಡು ನೋಡಿದ್ರೆ ಗೊತ್ತಾಗೋದು. ಇನ್ನು ರೊಟ್ಟಿ ಸಂಡಿಗೆ ಒಟ್ಟಿಗೆ ಕುಸುಬಿ ಹಾಲಿನ ಅಕ್ಕಿ ಹುಗ್ಗಿ ಮಾಡ್ಕೊಂಡು ನಮಗೆ ಹೇಳ್ರಿ ಹೆಂಗೆ ಬಂದಂತ ಹೇಳ್ರಿ. ಮುಂದಿನ ಎಪಿಸೋಡ್ ಇನ್ನೂ ಒಂದು ಅದ್ಭುತ ರೆಸಿಪಿ ಹೇಳ್ಯಾರ ಅವರು, ಅದನ್ನೂ ನೋಡೋಣ. ನೀವು ಮಾಡಬೇಕಾಗಿದ್ದಿಷ್ಟೇ. ನಮ್ಮ ನಾಡಿನಲ್ಲಿರೋ ಎಲ್ಲ ಒಳ್ಳೊಳ್ಳೆ ನಾಡೂಟಗಳನ್ನು ಸವಿಬೇಕಂದ್ರೆ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಬೇಕು. ಯಾವುದು ನಮ್ಮ ನಾಡೂಟ. ಮತ್ತೆ ಸಿಗೋಣ, ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.